ನಮಸ್ಕಾರ, ನಾನು ನಿಮ್ಮ ಸ್ಮಿತಾ ಪ್ರಭು. ವೆಲ್ಕಮ್ ಟು ಅನ್ಸ್ಕ್ರಿಪ್ಟೆಡ್ ಐಕಾನ್ಸ್. ನಮ್ಮ ಜೊತೆ ಇದ್ದಾರೆ ದ ಐರನ್ ಮ್ಯಾನ್, ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ. Extremely happy and honored to be interviewed the strongest man in India, Mr. Raghavendra Hondarekeri. So ರಘುವರೇ, ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ ತುಂಬ ಅಚೀವ್ ಮಾಡಿದ್ದೀರಾ. ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ ಮತ್ತು ವೆಯ್ಟ್ ಲಿಫ್ಟಿಂಗಲ್ಲಿ, ಪವರ್ ಲಿಫ್ಟಿಂಗಲ್ಲಿ, ಸ್ಕ್ವಾಟ್ಸಲ್ಲಿ. ಸೊ ನೀವೇ ಸ್ವಲ್ಪ ನಮಗೆ ಹೇಳ್ಬೋದಾ, ಏನೇನು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಚೀವ್ಮೆಂಟ್ಸ್ ಯಾವ್ಯಾವುದು? ಅಂದರೆ ಐ ಸ್ಟಾರ್ಟೆಡ್ bodybuilding from the age of 16. So 2003 ಇಂದ I started competing there. ಅದರಲ್ಲಿ I have done around 22 competitions. I won Mr. Bangalore, Mr. Karnataka. ಅದಾದಮೇಲೆ I don't know, I was not satisfied. I thought I want to be the strongest Indian. So ಆವಾಗ ಪವರ್ ಲಿಫ್ಟಿಂಗ್ ಸ್ಪೋರ್ಟ್ಸು ಮತ್ತು ಸ್ಟ್ರಾಂಗ್ ಮ್ಯಾನ್ ಬಗ್ಗೆ ಗೊತ್ತಾಯಿತು. Then I got into that. So from 2010 I got into strongman. I'm straight away 4 years strongman of India there. And powerlifting ali I achieved a lot of medals. Nationals ali I did 4 times champion. And internationally I won 14 medals. Adali no adali 8 gold medals ಇದೆ, 4 silver and 2 bronze. And recently seeing my achievement, the state government ಅವ್ರು ನನಗೆ ಕ್ರೀಡಾ ರತ್ನ ಅವಾರ್ಡ್ ಕೂಡ ಕೊಟ್ಟರು. Yes. So it's first time ಇಡೀ ಕರ್ನಾಟಕದಲ್ಲಿ someone to get recognition for powerlifting. So proud of you. ತುಂಬ ಸಂತೋಷ ಆಗ್ತಿದೆ ನಿಮ್ಮ ಜೊತೆ ಮಾತಾಡಿ. Yes, let's continue the talk. ನಿಮ್ಮ ಜಿಮ್ ಬಗ್ಗೆ ಏನು ಸ್ಪೆಷಲ್ ಇದೆ? Like I see a lot of graffiti, okay, and then that motivation, inspiration is there. ನಿಮ್ಮ ಜಿಮ್ಮಲ್ಲಿ ಏನು ಸ್ಪೆಷಲ್ ಇದೆ ಬೇರೆ ಜಿಮ್ ಕಂಪೇರ್ ಮಾಡಿ? ಬೇರೆ ಜಿಮ್ಮಲ್ಲಿ ಇದೆ ಓನ್ಲಿ ಮೆಷಿನ್ಸ್. ನಾನು ವಾಟ್ ಐ ಟೆಲ್ ಎವ್ರಿ ಒನ್ ಈಸ್, ನಮ್ಮ ಆ್ಯನ್ಸಿಸ್ಟರಿಂದ ತೊಗೊಂಡ್ರೆ ನೋಬಡಿ ವಾಸ್ ಯೂಸಿಂಗ್ ಮೆಷಿನ್. ದೇ ಆರ್ ಆಲ್ ಡೂಯಿಂಗ್ ಫ್ರೀ ಎಕ್ಸಸೈಸ್. ಪುಷ್ಷು, ಪುಲ್ಲು, ಲಿಫ್ಟ್ ಮಾಡೋದು, ಪುಲ್ ಮಾಡೋದು, ಕ್ಯಾರಿ ಮಾಡೋದು. ಸೊ ಸೇಮ್ ಕಾನ್ಸೆಪ್ಟ್ ವಿ ಯೂಸ್. ಇವಾಗ ಯೋಕ್ ವಾಕ್ ಅಂತ ಇದೆ, ಸ್ಯಾಂಡ್ ಬ್ಯಾಗ್ಸ್ ಇದೆ, ಅಟ್ಲಾಸ್ ಸ್ಟೋನ್ಸ್ ಇದೆ. ವಿ ಕ್ಯಾರಿ ಹೆವಿ ಬ್ಯಾಗ್ಸ್, ಚೈನ್ಸು, ಈ ಥರ ಗದ. ಆ್ಯಂಡ್ ವಿ ಡೂ ಲಾಡ್ ಆಫ್ ಬಾಡಿ ಮೂಮೆಂಟ್ಸ್. ಅಂದರೆ ವಿಚ್ ವಿಲ್ ಹೆಲ್ಪ್ ಯು ಅವರ್ ಜಾಯಿಂಟ್ ಆಗಲಿ, ನಿಮ್ಮ ಫುಲ್ ಬಾಡಿ ಮೂಮೆಂಟ್ಸು. ಎಸ್, ಹೇಳ್ತಾ ಇದ್ದೀನಲ್ಲ, ಫ್ರಮ್ ಏಜ್ ಮೈ ಸನ್ ಸ್ಟಾರ್ಟೆಡ್ ವೆನ್ he was 5 years. Now he is 10 years. He lifts 75 kilos. He is the youngest lifter in Karnataka now. What about women? They can do everything. You should see our women here, how they lift. Exciting. Especially for women's, strength training is must. ಯಾಕಂದರೆ ನಿಮ್ಮ ಬೋನ್ ಡೆನ್ಸಿಟಿ ಇದಾಗುತ್ತೆ. ಇಲ್ಲಿ ಹೆಂಗಾಗಿದೆ ಅಂದರೆ ವುಮೆನ್ಸ್ ಬರೀ ಜುಂಬಾ ಮಾಡಬೇಕು, ಯೋಗ ಮಾಡಬೇಕು ಅಂತ ಎವ್ರಿಬಡಿ ಶುಡ್ ಡೂ ಸ್ಟ್ರೆಂತ್. ಸ್ಟ್ರೆಂತ್ ಇಸ್ ಡಿಫ್ರೆಂಟ್, ಕಾರ್ಡಿಯೋ ಇಸ್ ಡಿಫ್ರೆಂಟ್, ಫ್ಲೆಕ್ಸಿಬಿಲಿಟಿ ಇಸ್ ಡಿಫ್ರೆಂಟ್. ಎಲ್ಲನೂ ಕಂಬೈನ್ ಮಾಡಬೇಕು. ದಟ್ ಈಸ್ ಹೌ ಯು ಬಿಕಮ್ ಸ್ಟ್ರಾಂಗ್. ಎಷ್ಟು ತಿಂಗಳು ಬೇಕಾಗುತ್ತೆ ಟು ಸಿ ದ ರಿಸಲ್ಟ್ಸ್? ಇವಾಗ ನಾನು ಇವತ್ತು ಜಿಮ್ ಸಿ, ಫ್ಯಾಟ್ ಲಾಸ್ ಮಾಡೋದು ಈಸಿ. ಯು ನೀಡ್ 3 months to see the result. But when you want to tone up, increase your muscle mass, then it takes 6 to 8 months. And this is 30%. But 70% in diet and how regular you are. That's a nice point. How regular you are. Yes. Without being regular, you can't achieve anything. So how many hours in the gym is recommended? 1 hour is more than enough. 1 hour. I tell my members, ಜಿಮ್ಮಲ್ಲಿ ಎಷ್ಟು ಕಮ್ಮಿ ಆಗುತ್ತೋ ಟೈಮು ಅಷ್ಟು ಕಮ್ಮಿ ಸ್ಪೆಂಡ್ ಮಾಡಿ. ಇಲ್ಲ ನಿಮಗೆ ಬೋರ್ ಆಗಿಬಿಡುತ್ತೆ ಜಿಮ್, ಎವ್ರಿ ಡೇ ಹೋಗ್ಬೇಕಲ್ಲಪ್ಪ ಜಿಮ್ಗೆ ಅಂತ. ಸೊ ಬರಬೇಕು, 45 minutes ಮಾಡಬೇಕು, ಆಚೆ ಹೋಗ್ಬಿಡ್ಬೇಕು. ಯು ಡೋಂಟ್ ಗೆಟ್ ಬೋರ್ಡ್. People spend too much time here and they get bored of workout. They see the same place. ನಮಗೆ ಬೋರ್ ಆಗಲ್ಲ, ಬಟ್ ಯಾರು ಬೇರೆಯವ್ರು ಆಚೆಯಿಂದ ಬರ್ತಾರಲ್ಲ, ಇವಾಗ 2-3 hours ನೀವೇ ಇಲ್ಲಿದ್ದರೆ ನಿಮ್ಗೆ ಬೋರ್ ಆಗಿಬಿಡುತ್ತೆ. ಡೈಲಿ ಹೋಗ್ಬೇಕಾ 3 hours? 45 minutes ಸ್ಪೆಂಡ್ ಮಾಡಿ. ಎವ್ರಿ ಡೇ ವಿಲ್ ಬಿ ವೇಟಿಂಗ್ ಟು ಗೋ ದೇರ್ ಆ್ಯಂಡ್ ವರ್ಕೌಟ್. ಫೋನ್ಗೇನು ಯೂಸ್ ಮಾಡಬಾರ್ದು, ಬರಬೇಕು, ವರ್ಕೌಟ್ ಮಾಡಬೇಕು, ಆಚೆ ಹೋಗ್ಬೇಕು. ಆ್ಯಂಡ್ ನೌ ಡೇಸ್ ಎವ್ರಿಬಡಿ ಕೀಪ್ ಟಾಕಿಂಗ್ ಇನ್ ದ ಜಿಮ್. ದೇ ಯೂಸ್ ಫೋನ್, ದೇ ಟೇಕ್ ಸೆಲ್ಫೀಸ್. ದೇ ನಾಟ್ ಇಂಟ್ರೆಸ್ಟೆಡ್ ಇನ್ ವಾಕಿಂಗ್ ಔಟ್. ಥಿಂಗ್ಸ್ ಆರ್ ಚೇಂಜಿಂಗ್. ಅದೇ ಹೇಳಿದ್ದು ನಾನು, ಇಂಟ್ರೆಸ್ಟ್ ಲೆವೆಲ್ ಕಮ್ಮಿ ಆಗ್ತಾ ಇದೆ.
ಮೋರ್ ಆಫ್ ಶೋಯಿಂಗ್ ಆಫ್ ಆಯಿತು ನಾನು ಮಾಡ್ತಾ ಇದ್ದೀನಿ ಅಂತ ಇನ್ಸ್ಟಾಗ್ರಾಮಲ್ಲಾಗಿ ಅದು ಮೋರ್ ಇಂಪಾರ್ಟೆಂಟ್ ದ್ಯಾನ್ ವರ್ಕೌಟ್ ಥರ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಯಂಗ್ಸ್ಟರ್ಸ್ ಆರ್ ಚೇಂಜಿಂಗ್. ನಿಮ್ಮ ಜಿಮ್ಮಲ್ಲಿ ಎವ್ರಿ ಕ್ಲೈಂಟ್ ಇಸ್ ಗೈಡೆಡ್, ಇಸ್ ಇಟ್? ಎಸ್, ಐ ಗೈಡ್ ಆಲ್ಮೋಸ್ಟ್ ಎವ್ರಿ ಒನ್. ನಾನು ಯಾರಾದರೂ ಮಿಸ್ಟೇಕ್ ಮಾಡ್ತಾ ಇದ್ದರೆ ಮೈ ಸೆಲ್ಫ್ ಗೈಡ್. ಶೂಟಲ್ಲಿ ಇರುವಾಗ ನಾನು ಇರೋಲ್ಲ, ನಾನಿದ್ದಾಗ ಐ ಮೇಕ್ ಶೋರ್ ಎವ್ರಿ ಒನ್ ಆರ್ ಡೂಯಿಂಗ್ ಇಟ್ ಸೇಫ್ಲಿ. ದಟ್ ಐ ಆಮ್ ಶೋರ್. Strength training is a must for everyone. Compulsory. Strength training is what people are doing from ages. ಇವಾಗೆ ಮೆಷಿನ್ಸು ಟ್ರೆಡ್ಮಿಲ್ಸ್ ಎಲ್ಲ ಬರ್ತಾ ಇರೋದು. ಆ್ಯಂಡ್ ಮೆಷಿನ್ಸ್ ಆರ್ ಓನ್ಲಿ ಗುಡ್ ಇಫ್ ಯು ಆರ್ ಎ ಕಾಂಪಿಟೇಟಿವ್ ಅಥ್ಲೀಟ್. ಇವಾಗ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀರಾ, ನಿಮ್ಮ ಪೆಸಿಫಿಕ್ ಮಸಲ್ ಮಾತ್ರ ಬೆಳಿಬೇಕು, ಅವಾಗ ಮೆಷಿನ್ ಓಕೆ. ಬಟ್ ನಿಮಗೆ ಓವರ್ ಆಲ್ ಬಾಡಿ ಸ್ಟ್ರಾಂಗ್ ಇರಬೇಕು ಅಂದರೆ ಏನು ಮಾಡ್ತೀರಾ ಹೇಳಿ? ಈ ಥರ ವರ್ಕೌಟ್ಸ್ ಮಾಡಬೇಕು, ಫ್ರೀ ವರ್ಕೌಟ್ಸ್. ದಿಸ್ ಈಸ್ ಹೌ ಯು ಬಿಕಮ್ ಸ್ಟ್ರಾಂಗ್. ನೀವು ಎವ್ರಿ ಡೇ ಮೆಷಿನ್ ಯೂಸ್ ಮಾಡಲ್ಲ ಮನೆಯಲ್ಲಿ. ಆಡ್ ಮೂಮೆಂಟ್ಸು, ಪುಷು ಪುಲ್ಲು, ಅದೇ ಮೂಮೆಂಟ್ಸೇ ಮಾಡೋದು. ಆ ಥರ ವರ್ಕೌಟ್ಸ್ ಮಾಡಬೇಕು. ವಾಟ್ ಯು ಡೂ ಎವ್ರಿ ಡೇ ಯು ಹ್ಯಾವ್ ಟು ಡೂ ದ ಸೇಮ್ ಥಿಂಗ್ ಇನ್ ದ ಜಿಮ್. ವೆರಿ ವೆರಿ ಡಿಸ್ಟಿಂಕ್ಟ್. ತುಂಬ ಚೆನ್ನಾಗಿ ಹೇಳಿದ್ರಿ. ಯಾಕಂದರೆ ಅಲ್ವಾ, ಒಂಥರ ಡಿಫ್ರೆಂಟಾಗಿ ಅನ್ಸಿದ್ರೆ ಟ್ರೆಡ್ಮಿಲ್ ಆಗಲಿ ಕ್ರಾಸ್ ಟ್ರೈನರ್ ಆಗಲಿ ಓಕೆ ಮಾಡ್ತಾ ಇದ್ದೀವಿ ಬಟ್ ಆ ಕರೆಕ್ಟ್ ಮೂಮೆಂಟ್ಸ್ ಇಲ್ಲ ಅಲ್ಲ, ಪುಷು ಪುಲ್ಲು. ಅದು ನೀವು ಮನೇಲಿ ಮಾಡಲ್ಲ ಅಲ್ವಾ, ಅದು ನೀವು ಎಲ್ಲೂ ಯೂಸೇ ಮಾಡ್ಕೊಡಲ್ಲ. ಸೊ ಯು ಹ್ಯಾವ್ ಟು ಕ್ಯಾರಿ ಎ 35 kg ಬ್ಯಾಗ್. ಅದು ನಮ್ಗೆ ವರ್ಕೌಟಲ್ಲಿ ಕೊಡ್ತೀನಿ. ಲೈಕ್ ಯು ಕ್ಯಾರಿಯಿಂಗ್ ಎ ಬೇಬಿ, ಕ್ಯಾರಿಯಿಂಗ್ ಎ ಬ್ಯಾಗ್, ಇಟ್ ವಿಲ್ ಹೆಲ್ಪ್ ಯು. ಆ ಥರ ಸಿಂಪಲ್. ದಟ್ ಈಸ್ ಯು ಡೂ ಎವ್ರಿ ಡೇ. ಯು ಡೋಂಟ್ ಸಿಟ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಬರೀ ಚೆಸ್ಟಿಗೆ ಮಾತ್ರ ಒಂದು ಎಕ್ಸಸೈಸ್ ಮಾಡೋದು. ಬೈಸೆಪ್ಸ್ ಯು ಡೋಂಟ್ ನೀಡ್ ಇಟ್. ತುಂಬ ಚೆನ್ನಾಗಿ ಹೇಳಿದ್ರಿ. ಥರ ಐ ಓಪನರ್ ಥರ. ಓನ್ಲಿ ಇಫ್ ಯು ಆರ್ ಎ ಕಾಂಪಿಟೇಟಿವ್ ಅಥ್ಲೀಟ್, ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಬೇಕು, ಸ್ಟೇಜ್ ಹತ್ತಬೇಕು, ಆವಾಗ ಯು ನೀಡ್ ಐಸೋಮೆಟ್ರಿಕ್ ಮೆಷಿನ್ಸ್. ದಟ್ ಈಸ್ ವಾಟ್ ಯು ಸಿ ಇನ್ ಜಿಮ್ಸ್. ಅದು ಐಸೋಮೆಟ್ರಿಕ್ ಅಂತ ಹೇಳ್ತಾರೆ. ಅದಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ. ಇಲ್ಲ ನಾನು ಸೂಪರ್ ಫಿಟ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಐ ಶುಡ್ ಲುಕ್ ಲೀನ್ ಅಂದರೆ ದಟ್ ಡಸಂಟ್ ಹೆಲ್ಪ್ ಯು. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ, ಇಂಟರ್ವ್ಯೂಸು ಕೂಡ ನೋಡಿದ್ದೀನಿ. ನೀವು ಸ್ಟಾರ್ಟ್ ಮಾಡಿದ್ದು ವಿಜುವಲ್. I was into animation. I'm an artist. If you can see the walls and all, ಇದು ನಾನೇ ಪೇಂಟ್ ಮಾಡಿರೋದು. I was into animation for 15 years. 15 years I was into full-time job. ಅದಾದಮೇಲೆ ಒಂದು fine day I quit my job. What made you quit your job? I saw people were unfit. ಎಲ್ಲ ಕಡೆ ನೋಡಿದವರೆಲ್ಲ ದಪ್ಪ ಇದ್ದು, ಲೈಫ್ ಸ್ಟೈಲ್ ವಾಸ್ ಅನ್ಹೆಲ್ದಿ. ಸೊ ನನಗೆ ಅದು ಇಷ್ಟ ಆಗಲಿಲ್ಲ. ಒಂದು ಫೈನ್ ಡೇ ಡಿಸೈಡೆಡ್ ಇವತ್ತು ಕ್ವಿಟ್ ಮಾಡೋಣ ಅಂತ ಕ್ವಿಟ್ ಮಾಡಿಬಿಟ್ಟೆ. ಬಟ್ ಅಷ್ಟು ಸಡನ್ ಆಗಿ ನೀವು ಕ್ವಿಟ್ ಮಾಡಿದ್ರೆ ವಾಟ್ ಅಬೌಟ್ ಅದರ್ ಥಿಂಗ್ಸ್ ಲೈಕ್ ಫ್ಯಾಮಿಲಿ ಸೆಟಪ್ ಇತ್ತು. ದಟ್ ಟೈಮ್ ಐ ಜಸ್ಟ್ ಗಾಟ್ ಮ್ಯಾರಿಡ್ ಆಲ್ಸೋ ಆ್ಯಂಡ್ ಒಳ್ಳೆ ಸ್ಯಾಲ್ರಿನೂ ಸಿಗ್ತಾ ಇತ್ತು. ಬಟ್ ಐ ಡಿಂಟ್ ಥಿಂಕ್ ಇಂಡಿಯಾದಲ್ಲಿ ನನಗೆ ಗೊತ್ತಿರೋಂಗೆ ದ ವೆಯ್ಟ್ ಐ ಹ್ಯಾವ್ ಲಿಫ್ಟೆಡ್ ಇನ್ ಸ್ಕ್ವಾಟ್ ನೋ ಬಡಿ ಹ್ಯಾಸ್ ಡನ್ ಇಟ್. ಯಾರೂ ಮಾಡಿಲ್ಲ ಇನ್ನು. 360 kg ರಾ ಸ್ಕ್ವಾಟ್. ಸೊ ಸ್ಟಿಲ್ ಮೈ ರೆಕಾರ್ಡ್ ಇಸ್ ದೇರ್. ಸೊ ಯಾರೂ ಮಾಡಿಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ಇಟ್. ಸೊ ಅದಕ್ಕೆ ಐ ಡೋಂಟ್ ವಾಂಟ್ ಎನಿಬಡಿ ಟು ಕಮ್ ಆ್ಯಂಡ್ ಟೆಲ್ ಯು ಹ್ಯಾವ್ ನಾಟ್ ಡನ್ ದಿಸ್. ಐ ಡೋಂಟ್ ವಾಂಟ್. So to reach your level, okay, but for a struggler, yes, who has quit his job and want to do something like you, I will tell them not to do that because what I've done was madness. you require that madness, otherwise nim level ಗೆ ಬರೋದು ಕಷ್ಟ. Because I was very confident that I will succeed ಅಂತ. Even see, this is my third career now, movie. From last 2 years I've almost done 10 projects now. So and if as a newcomer it's a very good thing. So this is my third career. Wow, I mean shifting careers and professions. Yes. Now into acting, adar ಬಗ್ಗೆ ಹೇಳಿ. Like Acting. how did you shift from Acting, so Nandakishore director was coming here, ನಾನೇ ಟ್ರೈನ್ ಮಾಡ್ತಾ ಇದ್ದೆ. Somehow he was ಆ ಟೈಮಲ್ಲಿ ಒಂದು ರಾಣ ಅಂತ ಮೂವಿ ಮಾಡ್ತಾ ಇದ್ರು. They were looking for a villain. They called me, producer, director, they liked me a lot. So ನಾನು why shouldn't I? Because from my school days, my office days, everybody used to tell, ನೀ ಯಾಕೆ ಮೂವಿಯಲ್ಲಿ ಟ್ರೈ ಮಾಡಬಾರ್ದು. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ಕೂಡ ಆ್ಯನಿಮೇಷನ್ ಮೂವೀಸಲ್ಲೇ ಇದ್ದೆ. ಬಟ್ ಟೆಕ್ನಿಕಲ್ ಆಗಿದ್ದೆ. ನಂಗೆ ಅವಾಗಿಂದ ಆಸೆ ಇತ್ತು ಆ್ಯಕ್ಟಿಂಗ್ ಮಾಡಬೇಕು. ಐ ಟ್ರೈಡ್. ಕ್ಯಾಮ್ರಾ ಮುಂದೆ ಸೂಪರ್ ಕಾನ್ಫಿಡೆಂಟ್. ಫಸ್ಟ್ ಶಾರ್ಟಲ್ಲೇ ಐ ಟುಕ್ ಆಲ್ ದ ಶಾರ್ಟ್. ತುಂಬ ಚೆನ್ನಾಗಾಯಿತು. ಅಂದರೆ ಐ ಗಾಟ್ ಕಾನ್ಫಿಡೆಂಟ್, ಓಕೆ ಐ ಕ್ಯಾನ್ ಡೂ ದಿಸ್. ಅಲ್ಲಿಂದ ಕ್ರಾಂತಿ ಆಯಿತು.
ದೆನ್ ಗರ್ಡಿ ಆಯಿತು, ಮುದೋಳ್ ಆಯಿತು, KD ಆಯಿತು, ರಿಷಭ ಆಯಿತು. All big names. ಆಲ್ ಗುಡ್ ಬಿಗ್ ಮೂವೀಸ್. So how was the training be? In all these movies, obviously ನೀವು as a trainer ಕೂಡ ಅವ್ರಿಗೆ ಆ್ಯಸ್ ಎ ಟ್ರೈನರ್ ಅಂದರೆ ನಾನು ಅಟ್ ಐರಾವತ ಟೈಮಲ್ಲಿ ಒನ್ ಆಫ್ ಮೈ ಸ್ಟೂಡೆಂಟ್ ಈಸ್ ಟ್ರೈನಿಂಗ್ ದರ್ಶನ್. ಓಕೆ ನಾನು ಅವ್ರಿಗೆ ಮಿಸ್ಟರ್ ಇಂಡಿಯಾ ಎಲ್ಲ ರೆಡಿ ಮಾಡಿದ್ದೆ ನನ್ನ ಸ್ಟೂಡೆಂಟ್ಗೆ. ಅವರು ದರ್ಶನ ಟ್ರೈನ್ ಮಾಡ್ತಾರೆ. ಈ ಹ್ಯಾಡ್ ಸಮ್ ಡಯಟ್ ಕನ್ಸಲ್ಟೇಷನ್ ಕನ್ಫ್ಯೂಷನ್ ಎಕ್ಸಸೈಸ್ ಬಗ್ಗೆ. ಆವಾಗ ದೇ ಕಾಲ್ಡ್ ಮೀ. ಸೊ ಐ ವೆಂಟ್ ಟು ದರ್ಶನ್ ಸರ್ ಆ್ಯಂಡ್ ದಟ್ ಈಸ್ ಹೌ ವಿ ಮೆಟ್. ಅಲ್ಲಿ ಡಯಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ, ವರ್ಕೌಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಲ್ಲಿಂದಾನೇ ಒಂದು ಬಾಂಡಿಂಗು, ಒಂದು ಫ್ರೆಂಡ್ಶಿಪ್ ಅಲ್ಲಿಂದಾನೇ ನಮಗೆ ಆಗಿದ್ದು. ಸೊ training celebrities, especially like Dean or big names like that Yes. industrially, Yeah. how different is it? Or is it the same? it's the same for me, I think, because I never felt that, because I've seen him closely. So it's nice feeling. I'm training. ಒಂದು ಸತಿ ನನಗೆ ವರ್ಕೌಟ್ ಮಾಡೋಕ್ಕೂ ಚಾನ್ಸ್ ಸಿಕ್ತು ದರ್ಶನ್ ಸರ್ ಜೊತೆ. ಇಟ್ ವಾಸ್ ಎ ವೆರಿ ಅಮೇಝಿಂಗ್ ಫೀಲಿಂಗ್. ಸೊ ಐ ವಾಸ್ ವೆರಿ ಹ್ಯಾಪಿ. ಒನ್ಸ್ ಇನ್ ಎ ಲೈಫ್ ಟೈಮ್ ಚಾನ್ಸ್ ಥರ. And that bonding also is so important. ಎಸ್. ನಾವು ಈಗ ಬರ್ತಿರೋ ಮೂವೀಸ್ ಅಲ್ಲಿ ವಿಲನ್ ಆಲ್ಸೋ ಶುಡ್ ಹ್ಯಾವ್ ಅ ಗುಡ್ ಬಾಡಿ. ಹೀರೋ ತು ಡೆಫಿನೆಟ್ಲಿ Yes. ಶುಡ್ ಹ್ಯಾವ್ ಅ ಗುಡ್ ಬಾಡಿ. ಅಂದ್ರೆ ಅದೇ ಸೋ ಮಚ್ ಪ್ರೆಷರ್ ಅನ್ಸುತ್ತಾ ನಿಮಗೆ? ಇಲ್ಲ ಇಟ್ಸ್ ಅ ಪಾರ್ಟ್. ಪ್ರೆಷರ್ ಇಲ್ಲ, ಯಾಕಂದರೆ ಡೇ ಒನ್ನಿಂದ ಹಿಂಗೆ ಇದ್ದೀನಿ. ಸೊ ನಿಮಗೆ ಓಕೆ, ಬಟ್ ನ್ಯೂಲಿ ಬರ್ತಿರೋ ಅಂತ ಹೀರೋ. ಎಸ್, ಫಿಟ್ನೆಸ್ ಇಸ್ ಬಿಕಮ್ ಎ ಮೇಜರ್ ಥಿಂಗ್ ಇನ್ ಮೂವಿ ಇಂಡಸ್ಟ್ರಿನು. ಯಾಕಂದರೆ ಎವ್ರಿಬಡಿ ಆರ್ ಗೆಟಿಂಗ್ ಇನ್ ಟು ಫಿಟ್ನೆಸ್. ನಾನು ನೋಡ್ತಾ ಇದ್ದೀನಲ್ಲ, ಆಲ್ ಹೀರೋಸ್ ಆಗಲಿ, ವಿಲನ್ ಆಗಲಿ, ಅದೇ ಗೆಟಿಂಗ್ ಇನ್ ಟು ವರ್ಕೌಟ್, ಜಿಮ್, ಟ್ರಾನ್ಸ್ಫಾರ್ಮೇಷನ್ನು ಆ್ಯಂಡ್ ರೋಲ್ ಪ್ರಕಾರ ಟ್ರಾನ್ಸ್ಫಾರ್ಮ್ ಆಗೋದು. ದಟ್ ಈಸ್ ಆಲ್ಸೋ ಬಿಗ್ ಚಾಲೆಂಜ್. ಟ್ರೂ. ಸೊ ನೀವು ನೆಗೆಟಿವ್ ರೋಲ್ಸ್ ಪ್ಲೇ ಮಾಡಿದ್ದೀರಾ ಇವಾಗ? ಹೌದು. ಸೊ ಇನ್ನು ಮುಂದಕ್ಕೂ ಹೀಗೆ ಯು ವಾಂಟ್ ಟು? ಐ ಆಲ್ವೇಸ್ ವಾಂಟೆಡ್ ಟು ಪ್ಲೇ ನೆಗೆಟಿವ್. Negative ಎಸ್, ನೋಡೋಣ ಮುಂದೆ ರೋಲ್ ಪ್ರಕಾರ. ಐ ಜಸ್ಟ್ ವಾಂಟ್ ಟು ಡೂ ಕ್ಯಾರೆಕ್ಟರ್ಸ್. ವಾಟ್ ಎವರ್ ಕ್ಯಾರೆಕ್ಟರ್ ಇಟ್ ಇಸ್, ಐ ವಾಂಟ್ ಟು ಆ್ಯಕ್ಟ್. I think there's one mind that the mindset what you have is ಏನು ಬಂದರೂ you're taking it 100%. ಎಸ್. So that's what is more important. Because it's shift 3 professions you have changed, 3 professions change ಮಾಡಿ ಕೂಡ if you're a top on in every profession, that means the mindset what you have is definitely like 100% into what you do. ಎಸ್, ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಕಾನ್ಫಿಡೆಂಟ್ ಅಷ್ಟೇ, ಮಾಡ್ತೀನಿ ಅಂತ. ಐ ನೆವರ್ ಥಿಂಕ್ ಅಬೌಟ್ ನೆಗೆಟಿವಿಟಿ. ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಯಾಕಾಗಲ್ಲ, ಮಾಡ್ತೀನಿ. ಐ ಆಮ್ ಡೂಯಿಂಗ್ ಇಟ್. ಸೊ ಇದರಲ್ಲಿ ಐ ಆಮ್ ಲುಕಿಂಗ್ ಆಫ್ಟರ್ ದ ಜಿಮ್ ಆಲ್ಸೋ, ಐ ಆಮ್ ಆ್ಯಕ್ಟಿಂಗ್ ಆಲ್ಸೋ ನಾವು. ಐ ಆಮ್ ಡೂಯಿಂಗ್ ಬೋತ್ ದ ಥಿಂಗ್ ಟುಗೆದರ್, ಮ್ಯಾನೇಜಿಂಗ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಫ್ಯಾಮಿಲಿಯಲ್ಲಿ ಹೇಳ್ತಾರ ಮನೆಯಲ್ಲೇ ಇರಲ್ಲ ಜಾಸ್ತಿ. ಇಲ್ಲ, ಅವರು ದೇ ಆರ್ ಆಲ್ಸೋ ಇಂಟು ಫಿಟ್ನೆಸ್. ಸೊ ಎಲ್ಲರೂ ಒಂಥರ ಸೇಮ್ ಆಗಿಬಿಟ್ಟಿದ್ದೀವಿ ಈಗ. ಮೈ ವೈಫ್ ಈಸ್ ಆಲ್ಸೋ ಇಂಟು ಮಾಡಲಿಂಗ್ ಆ್ಯಂಡ್ ಆಲ್. ಸೊ ಶಿ ಈಸ್ ಆಲ್ಸೋ ವೆರಿ ಫಿಟ್. ಇಟ್ಸ್ ಗುಡ್. ಆಲ್ ಆರ್ ಹ್ಯಾಪಿ. ಫ್ಯಾಂಟಾಸ್ಟಿಕ್. ಸೊ ನಮ್ಮ ಯಂಗ್ಸ್ಟರ್ಸ್ ನೀವು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಯಂಗ್ಸ್ಟರ್ಸ್ಗೆ ಮೇನ್ ಥಿಂಗ್ ವಾಟ್ ಐ ವಾಂಟ್ ಟು ಸೇ ಇಸ್ ಡೋಂಟ್ ಡಿಪೆಂಡ್ ಆನ್ ಸಪ್ಲಿಮೆಂಟ್ಸ್ ಆ್ಯಂಡ್ ಸ್ಪೆಷಲಿ ಸ್ಟಿರಾಯ್ಡ್ಸ್. ಬಿಕಾಸ್ ರೈಟ್ ಅವೇ ಜಿಮ್ಮಿಗೆ ಬಂದ ತಕ್ಷಣ ಎಲ್ಲರೂ ಸಪ್ಲಿಮೆಂಟ್ಸು ಮತ್ತು ಮೆಡಿಸಿನ್ಗೆ ಡಿಪೆಂಡ್ ಆಗ್ತಾ ಇದ್ದೀರಾ. ದಯವಿಟ್ಟು ಅಟ್ಲೀಸ್ಟ್ ಒಂದು 3 to 4 years ವರ್ಕೌಟ್ ಮಾಡಿ. ಸಿ ವೇರ್ ಯು ಗೋ. ಒಂದು ಬೇಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದು ಫೌಂಡೇಶನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ದೆನ್ ಯು ಕ್ಯಾನ್ ಡಿಸೈಡ್ ವಾಟ್ ಯು ವಾಂಟ್ ಟು ಡೂ ಅಂತ. ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದನೇ ಡೋಂಟ್ ಡಿಸೈಡ್ ಆನ್ ಎನಿಥಿಂಗ್. ಡೋಂಟ್ ಸ್ಪಾಯ್ಲ್ ಯುವರ್ ಹೆಲ್ತ್. ಸೊ ಗಿವ್ ಸಮ್ ಟೈಮ್. ಯಾಕಂದರೆ ಫಿಟ್ನೆಸ್ ನೀಡ್ ಪೇಷನ್ಸ್. ಇಟ್ಸ್ ನಾಟ್ 1 day, 1 week or 1 month. ಅದು ಇಯರ್ಸ್ ಆಫ್ ಟ್ರೈನಿಂಗ್ ಬೇಕು ಆ್ಯಂಡ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕು ಆ್ಯಂಡ್ ಪೇಷನ್ಸ್ ಬೇಕು. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಅಕಾರ್ಡಿಂಗ್ ಟು ಯು, ನಿಮ್ಮ ಪ್ರಕಾರ ನೆಕ್ಸ್ಟ್ ಫ್ಯೂಚರ್ ಆಫ್ ಜಿಮ್ ಇಂಡಸ್ಟ್ರಿ ನೆಕ್ಸ್ಟ್ 10 years ಅಲ್ಲಿ ಜಿಮ್ ಇಂಡಸ್ಟ್ರಿ ಏನು? ಐ ಥಿಂಕ್ ಇನ್ 10 years ಅಲ್ಲಿ ಪೀಪಲ್ ವಿಲ್ ಬಿಕಮ್ ವೆರಿ ವೆರಿ ಲೇಜಿ. ಇವಾಗ ಜಿಮ್ಮಿಗೆ ಯಾರು ಬರ್ತಾ ಇಲ್ಲ. ದ ರೇಷಿಯೋಸ್ ಬಿಕಮ್ ವೆರಿ ಲೆಸ್. ಎಸ್, ಅಂದರೆ ಬರ್ತಾ ಇಲ್ಲ ಅನ್ನೋಕ್ಕಿಂತ ದೇ ಮೋರ್ ಇನ್ ಟು ಆನ್ಲೈನು ಆ್ಯಂಡ್ ಆನ್ಲೈನ್ ಡಯಟ್ಸು. ಬೇಸಿಕಲಿ ಆನ್ಲೈನ್ ಡಯಟ್ or workout doesn't work. If you take practically, if you think it doesn't work. But because people are getting so lazy, ವರ್ಕೌಟ್ನು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಒಂದು ಸಿಗಲ್ಲ ಅಷ್ಟೇ. ಅದೇನೋ ಸಿಕ್ಬಿಟ್ಟಿದ್ದೇವೆ, ಅದನ್ನು ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಪೀಪಲ್ ಆರ್ ಗೆಟಿಂಗ್ ವೆರಿ ಲೇಜಿ ಆ್ಯಂಡ್ ಇಟ್ ಟೇಕ್ಸ್ ಸೋ ಮಚ್ ಟೈಮ್ ಫಾರ್ ಅಸ್ ಟು ಕನ್ವಿನ್ಸ್ ದೆಮ್ ಟು ಕಮ್ ಆ್ಯಂಡ್ ವರ್ಕೌಟ್. ಅವ್ರ ಬಾಡಿ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಆ ಥರ ಆಗ್ಬಿಟ್ಟಿದೆ. ದೇ ಡೋಂಟ್ ಗೆಟ್ ಸ್ಕೇರ್ಡ್ ಅಬೌಟ್ ದೆಮ್ ಸೆಲ್ಫ್. ಅವ್ರಿಗೆ ಪಾಸಿಟಿವ್ ಇದೇ ಇಲ್ಲ. ನಾನು ಐ ವಾಂಟ್ ಟು ಲುಕ್ ಗುಡ್,
ಐ ವಾಂಟ್ ಡ್ರೆಸ್ ಅಪ್ ಗುಡ್, ಐ ವಾಂಟ್ ಫೀಲ್ ಗುಡ್ ಅಂತ ಇಲ್ಲ ಇವಾಗ ಹೊಸ ಕ್ರೌಡ್ಗೆ. ಆಲ್ ದೇ ವಾಂಟ್ ಟು ಡೂ ಇಸ್ ಸಿಟ್ ಇನ್ ಒನ್ ಪ್ಲೇಸ್, ಈಟ್ ಜಂಕ್ ಫುಡ್ ಅಷ್ಟೇ ಸಾಕು. ಎಂಜಾಯ್, ವೀಕೆಂಡ್ಗೆ ಹೋಗಿ ದೇ ವಾಂಟ್ ಡ್ರಿಂಕ್, ಹ್ಯಾವ್ ಫನ್ ಅಷ್ಟೇ. ಐ ಥಿಂಕ್ ನಿಮಗೆ ನನಗೆ ಎಲ್ಲ ವಿ ಆರ್ ಇನ್ ದ 90s, 80s, 80s, they yeah. still have priority to our health ಅಂತ So ಅನ್ಸುತ್ತೆ. it's Give a little yeah. importance to health, but ಈ coming generation they don't care about health or anything like that. They do, some people are, but majority of them, especially there's so much pressure in looking thin, looking good when it comes to female population. No, when you say that, ಇವಾಗ actually females are getting more health conscious than men. True. ಇವಾಗ ಕರೆಂಟ್ ಅದೇ. ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ವಿಡಿಯೋಸ್ ಆಗಲಿ, ವೆನ್ ಎವರ್ ಐ ಗೋ ಟು ಅದರ್ ಜಿಮ್ಸ್, ಫೀಮೇಲ್ಸ್ ದ ವೇ ದೇ ಡ್ರೆಸ್ ಅಪ್, ದ ವೇ ದೇ ವರ್ಕ್ಔಟ್, ಒಂದು ಇಂಟ್ರೆಸ್ಟ್, ಇಟ್ಸ್ ಮೋರ್ ದೆನ್ ಮೆನ್. True. ಇಟ್ಸ್ ಚೇಂಜಿಂಗ್. ಯಾಕೆ ಆ ಥರ ಅಂತ ಅನ್ಸುತ್ತೆ? I don't know, guys are getting very lazy these days. Maybe because smoking and drinking. See, not because of that. It's because of all electronic gadgets ಇರ್ಬೋದು. It's become too easy. ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ನೀವು. ಆ್ಯಂಡ್ ದೇ ಡೋಂಟ್ ಇವನ್ ಗೋ ಔಟ್ ಆ್ಯಂಡ್ ಸಿ ಸನ್ಲೈಟ್ ದೀಸ್ ಡೇಸ್. ಆ ಥರ ಆಗಿಬಿಟ್ಟಿದೆ. ಎವ್ರಿಬಡಿ ಆರ್ ಗೆಟಿಂಗ್ ವಿಟಮಿನ್ ಡಿ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ, ನಾರ್ಮಲ್ ಆಗಿಬಿಟ್ಟಿದೆ. ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಐ ಕೀಪ್ ಡೂಯಿಂಗ್ ವಿಡಿಯೋಸ್ ಆನ್ ಫುಡ್ ಬ್ಲಾಗರ್ಸ್, ಹೌ ದೇ ಶೋ ದ ಫುಡ್ ಆ್ಯಂಡ್ ಹೌ ಪೀಪಲ್ ಗೆಟ್ ಇನ್ಸ್ಪೈರ್ಡ್ ಬೈ ದೆಮ್ ಆ್ಯಂಡ್ ಗೋ ಆ್ಯಂಡ್ ಈಟ್. ಆ್ಯಂಡ್ ಏನು ತಿನ್ನಬೇಕು, ಏನು ತಿನ್ನಬಾರ್ದು ನಾನು ಮಾಡ್ತಾನೆ ಇರ್ತೀನಿ ವಿಡಿಯೋ. ಸ್ಟಿಲ್ ಪೀಪಲ್ ಸಿ ಇಟ್ ಆ್ಯಂಡ್ ದೇ ಡೋಂಟ್ ಫಾಲೋ ಇಟ್. What is the one thing that has kept you going till today? ಅವಾಗ ನಾನು ಕಾಂಪಿಟೇಷನ್ ಮಾಡುವಾಗ ಆಲ್ ನನ್ನ ಮೈಂಡಲ್ಲಿ ಇದ್ದಿದ್ದಿಷ್ಟೇ, ಐ ವಾಂಟ್ ಟು ಬಿ ದ ಸ್ಟ್ರಾಂಗೆಸ್ಟ್ ಗೈ. ಯಾರು ನನ್ನ ಥರ ಇನ್ನೊಬ್ಬ ಇರಬಾರ್ದು I ಅಂತ. think physically and mentally Yes, also. Because that- if you're not distracted, you don't want to eat junk food anta andre, there's so much of self-discipline, physically and mentally strong. ಹೌದು, ತುಂಬ ಜನ ಬಂದು ತುಂಬ ಥರ ಮಾತಾಡೋದು ನನ್ನ ಕೆಲಸ ಬಿಟ್ಟಾಗ. ನಥಿಂಗ್ ಗಾಟ್ ಎಫೆಕ್ಟೆಡ್. ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, ಐ ವಾಂಟ್ ಟು ವಿನ್ ಮೆಡಲ್ಸ್ ಫಾರ್ ಇಂಡಿಯಾ ಆ್ಯಂಡ್ ಐ ಡಿಡ್ ದಟ್. ಹಂಗೆ ಮೂವಿದು ಹಂಗೆ ಆಯಿತು. ವೆನ್ ಐ ಸ್ಟಾರ್ಟೆಡ್ ಎವ್ರಿಬಡಿ ಸ್ಟಾರ್ಟೆಡ್ ಲಾಫಿಂಗ್ ಎಟ್ ಮೀ. ಈಗ ಸಡನ್ನಾಗಿ ಮೂವಿಗೆ ಹೋಗ್ತಾ ಇದ್ದೆ, ಬಟ್ ಐ ಆಲ್ರೆಡಿ ಡಿಡ್ 10th ಪ್ರಾಜೆಕ್ಟ್. Exactly. whoever was laughing, they're not laughing now. They're telling ಹಿಂಗೆ ಯಾವ ಥರ ಚೆನ್ನಾಗಿ ಮಾಡ್ತಾ ಇದೆಯಾ ಅಷ್ಟೇ. I think our time and patience ಕೂಡ ಕೊಡಬೇಕು. ಪೇಷನ್ಸ್ಗಿಂತ ವೆನ್ ಯು ಹ್ಯಾವ್ ಎ ವೇ, ಯು ಶುಡ್ ನೆವರ್ ಡಿವಿಯೇಟ್. ನಿಮಗೆ ಕಾನ್ಫಿಡೆಂಟ್ ಇದ್ದರೆ ನೀವು ಹೋಗ್ತೀರ. ನೀವು ಬೇರೆಯವ್ರ ಮಾತು ಕೇಳ್ತಾ ಇದ್ದರೆ ನೀವು ಹೋಗೋದೇ. Sports Authority of India, I don't want to pinpoint anything when it comes to Karnataka ಅಂತ. ನಿಮಗೆ ಸಿಗಬೇಕಾಗಿರೋ ರೆಸ್ಪೆಕ್ಟು, ನಿಮಗೆ ಸಿಗಬೇಕಾಗಿರೋ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರಾ? ಇಲ್ಲ ಮೇಡಮ್, ಆ್ಯಕ್ಚುಲಿ ನನಗೆ ಅಂತಲ್ಲ, ಯಾವ ಸ್ಪೋರ್ಟ್ಸ್ಗೂ ಇಲ್ಲ. ಕ್ರಿಕೆಟ್ ಅಂದ್ಬಿಟ್ಟು ಇಂಡಿಯಾದಲ್ಲಿ ಯಾವ ಸ್ಪೋರ್ಟ್ಸ್ಗೂ ರೆಸ್ಪೆಕ್ಟ್ ಇಲ್ಲ. ವಿ ಹ್ಯಾವ್ ಅಮೇಝಿಂಗ್ ಅಥ್ಲೀಟ್ಸ್ ಇನ್ ಇಂಡಿಯಾ. Actually, when you say Arnold Schwarzenegger or Dwayne Johnson, The Rock ಅಂತ ಏನು ಕರಿತೀವಿ, how they are portrayed in the movies. ಹೌದು. Obviously ನಾವು ಹಂಗೆ ಆಗಬೇಕು ಅಂತ ಅನ್ಸುತ್ತೆ, ಬಟ್ ದೇ ರೆಸ್ಪೆಕ್ಟ್ ಪರ್ಸ್ನಾಲಿಟಿ ದೇರ್. ಇಯರ್ ರೆಸ್ಪೆಕ್ಟ್ ಇಲ್ಲ. ದೇ ಡೋಂಟ್ ರೆಸ್ಪೆಕ್ಟ್ ಇಯರ್. ಐ ಥಿಂಕ್ ಓವರ್ ದ ಟೈಮ್ ಚೇಂಜ್ ಆಗ್ಬೋದು ಅದು. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಹಂಗೆ ಅನ್ಸುತ್ತೆ ವಿ ಆರ್ ಲೈಕ್ 50-60 years ಬಿಹೈಂಡ್ ಕಂಪೇರ್ಡ್ ಟು ದೆಮ್, ದ ವೇ ದೇ ಥಿಂಕ್ ಆ್ಯಂಡ್ ವೇ ವಿ ಥಿಂಕ್. ನಿಮ್ಮ ಲೈಫ್ ಬಗ್ಗೆ ಒಂದು ಮೂವಿ ಮಾಡಿದ್ರೆ ಅದ್ರ ಟೈಟಲ್ ಏನಿರುತ್ತೆ? ಐ ಡೋಂಟ್ ನೋ. ನಾನು ಆ್ಯಕ್ಚುಲಿ ಸ್ಟ್ರಾಂಗೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಲ್ಲ, ಒಬ್ವಿಯಸ್ಲಿ ಇಡೀ ಪ್ರಪಂಚದಲ್ಲಿ ಕೂಡ ನೀವು ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ ನಿಮ್ಮನ್ನ ಕರೀತಾರೆ. ಐ ಡೋಂಟ್ ಹ್ಯಾವ್ ನೆವರ್ ಥಾಟ್ ಅಬೌಟ್ ಇಟ್. ನಾನು ರೀಸೆಂಟಾಗಿ ಏನೋ ಒಂದು ಸ್ಟೋರಿ ಬಗ್ಗೆ ಏನೋ ಒಂದು ಬರೀತಾ ಇದ್ದೆ ನಾನು. ಅದಕ್ಕೆ ನಾನು ಸೆಕೆಂಡ್ ಲೈಫ್ ಅಂತ ಒಂದು ಏನೋ ಒಂದು ಟೈಟಲ್ ಕೊಟ್ಟಿದ್ದೆ. ಸೊ ಮೇ ಬಿ ದಟ್ ವಿಲ್ ಬಿ ದ ಥಿಂಗ್, ಬಿಕಾಸ್ ದಿಸ್ ಇಸ್ ಮೈ ಥರ್ಡ್ ಲೈಫ್ ದ ಕೆರಿಯರ್ ವೈಸ್. ಜಾಬಲ್ಲಿರುವಾಗ ಒನ್ ಥಿಂಗ್ ಐ ನೋಟಿಸ್ ವಾಸ್ ಎಲ್ಲರೂ ಅನ್ಫಿಟ್ ಆಗ್ತಾಯಿದ್ದು. ದಟ್ ವಾಸ್ ಇನ್ 2013. ನೀವು ಇವಾಗ ನೋಡ್ಬೋದು ಹೌ ಇಸ್ ದ ಹೆಲ್ತ್ ಫ್ಯಾಕ್ಟರ್ ಆ್ಯಂಡ್ ಹೌ ಪೀಪಲ್ ಆರ್. What made you change, or what made you decide that you want to get into this industry? ಅಂದರೆ ಐ ವಾಂಟೆಡ್ ಟು ಹೆಲ್ಪ್ ಪೀಪಲ್. ಸೊ ಇಫ್ ನಾಟ್ ಮೀ ಹೂ ಎಲ್ಸ್ ಅಂತ ಐ ಕ್ವಿಟ್ ಮೈ ಜಾಬ್. ಅಂದರೆ ಮುಂಚೆಯಿಂದ ಫಿಟ್ನೆಸ್ಸಲ್ಲಿ ಐ ಹ್ಯಾಡ್ ಗುಡ್ ಅಮೌಂಟ್ ಆಫ್ ನಾಲೆಡ್ಜ್. ಬಿಟ್ಟಾಗಿಂದ ಐ ಸ್ಟಾರ್ಟೆಡ್ ಟ್ರೈನಿಂಗ್, ಐ ಸೆಟಪ್ ಮೈ ಓನ್ ಜಿಮ್, ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ನಾಲೆಜ್ ಅಲ್ಲಿಂದ ತುಂಬಾ ಇನ್ಕ್ರೀಸ್ ಆಯಿತು. ಕಾಂಪೀಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದೆ.
that is how my journey started. ಓಕೆ ವೆನ್ ಯು ಸೇ ದಟ್ ಯು ಶಿಫ್ಟೆಡ್ ಯುವರ್ ಪ್ರೊಫೆಷನ್ ತುಂಬ ಕಷ್ಟ ಆಗಿತ್ತು. ಕಷ್ಟ ಆಯ್ತು, ತುಂಬ ಕಷ್ಟ ಆಯ್ತು. ಜಿಮ್ ಟ್ರೈನರ್ಸ್ ಆಗಲಿ ಮತ್ತು ಹೂ ಆರ್ ಇನ್ ದ ಫಿಸಿಕಲ್ ಫಿಟ್ನೆಸ್ ಇಂಡಸ್ಟ್ರಿ ಟು ಮೇಕ್ ಅ ಮಾರ್ಕ್ ಲೈಕ್ ವಾಟ್ ಯು ಹ್ಯಾವ್ ಡನ್ ಟು ಬಿಕಮ್ ಎಸ್ಟಾಬ್ಲಿಷ್. ಎಷ್ಟು ವರ್ಷ ಆಯಿತು, ಎಷ್ಟೆಲ್ಲ ಸ್ಟ್ರಗಲ್ಸ್ ಇತ್ತು? ಆಯಿತು, ಒಂದು 2012 ನಾನು ಕ್ವಿಟ್ ಮಾಡಿದ್ದು. ದಿಸ್ ಇಸ್ ವಾಟ್ 2024. ಇಟ್ಸ್ ಆಲ್ಮೋಸ್ಟ್ 10 years ಅಂತ ಐ ಸ್ಪೆಂಟ್ ಆನ್ ದಿಸ್. ಬಟ್ ಆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇತ್ತು ನಿಮ್ಮ ಹತ್ರ? ನಾನು ಬಿಟ್ಟೇ ಇಲ್ಲ. ಲೈಕ್ 25 years ಇಂದ ಐ ಹ್ಯಾವ್ ನೆವರ್ ಸ್ಟಾಪ್ ಲಿಫ್ಟಿಂಗ್. ಬಟ್ ಮನ್ಸಲ್ಲಿ ಇತ್ತ ವಾಟ್ ಇಫ್ ಇಟ್ಸ್ ನಾಟ್ ವರ್ಕಿಂಗ್ ಔಟ್, ವರ್ಕೌಟ್ ಆಗಿದ್ರೆ ಏನು ಮಾಡೋದು? ಬ್ಯಾಕಪ್ ಇತ್ತ, ಪ್ಲಾನ್ ಬಿ ಇತ್ತ? ಪ್ಲಾನ್ ಬಿ ಇರಲಿಲ್ಲ. ಮನಿ ವೈಸ್ ಇಟ್ ವಾಸ್ ಎ ಪ್ರಾಬ್ಲಮ್ ಫಾರ್ ಮೀ, ಬಟ್ ಹೆಂಗೋ ಸಮ್ಹೌ ಐ ಮ್ಯಾನೇಜ್ಡ್. ಇಟ್ ವಾಸ್ ಗುಡ್. ಐ ಪಿಕ್ಡ್ ಇಟ್ ಅಪ್. ಐ ಥಿಂಕ್ ನೀವು ಈ ಇಂಡಸ್ಟ್ರಿಯಲ್ಲಿರೋದು ನಮ್ಮ ಸ್ಯಾಂಡಲ್ವುಡ್ ಆ್ಯಕ್ಟರ್ಸ್ಗಾಗಲಿ ಮತ್ತು ಜನರಲ್ ಪಬ್ಲಿಕ್ ಆಗಲಿ ಇನ್ ಟರ್ಮ್ಸ್ ಆಫ್ ಗಿವಿಂಗ್ ದ ರೈಟ್ ಅಡ್ವೈಸ್. ಈಗ ನಾವು ಯೂಟ್ಯೂಬಲ್ಲಿ ನೋಡೋಕ್ಕಾಗಲಿ ಇಲ್ಲ ಬೇರೆ ಟ್ರೈನರ್ಸ್ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ ಅಂದರೆ ಅವರೇ ಬೇರೆ ಥರ ಏನೋ ಹೇಳ್ತಾರೆ. ಟೇಕ್ ಪ್ರೋಟೀನ್ ಪೌಡರಿಂದ ಹಿಡಿದು ಹೌ ಟು ಡೂ ಅ ವರ್ಕೌಟ್ ಕಂಪ್ಲೀಟ್ಲಿ ನೀವು ಬೇರೆ ಥರ ಹೇಳ್ತೀರಾ. ಲೈಕ್ ಯು ಡೋಂಟ್ ಹ್ಯಾವ್ ಅ ಟ್ರೆಡ್ಮಿಲ್ ಇನ್ ಯುವರ್ ಜಿಮ್. I did listen to your interview where you said that it's not good to walk on the treadmill. Yes. Can you share? See, ಅಂದರೆ ಬೇಸಿಕಲಿ ಹ್ಯೂಮನ್ ಬಾಡಿ ಇಸ್ ಮೇಡ್ ಫಾರ್ ಮೂಮೆಂಟ್. ಅದು ಒಂದೇ ಕಡೆ ಕುತ್ಕೊಂಡು ಅದು ಒಂದೇ ಕಡೆ ನಿಂತ್ಕೊಂಡು ಇಟ್ಸ್ ನಾಟ್ ಮೆಂಟ್ ಫಾರ್ ದಟ್. ಆ ಡಿಸೈನ್ ಮಾಡಿರೋದೇ ಡಿಫ್ರೆಂಟ್ ಆಗಿ. ಇಟ್ಸ್ ಫಾರ್ ಮೂಮೆಂಟ್. ಸೊ ನಾವು ಮೂವ್ ಆದಾಗೆ ನಮ್ಮ ಜಾಯಿಂಟ್ಸ್ ವರ್ಕ್ ಆಗೋದು. ವಿ ಗೆಟ್ ಎನರ್ಜಿ ವೆನ್ ಯು ಗೋ ಟು ಸನ್ಲೈಟ್. ಒಳ್ಳೆ ಊಟ ಮಾಡಿದಾಗ ಅಲ್ಲಿಂದಾನೇ ನಮ್ಗೆ ಎನರ್ಜಿ ಬರೋದು. ಇವಾಗ ಏನಾಗ್ತಾ ಇದೆ, ಎವ್ರಿಬಡಿ ಆರ್ ಸಿಟ್ಟಿಂಗ್ ಇನ್ ಒನ್ ಪ್ಲೇಸ್, ದೇ ಆರ್ ನಾಟ್ ಮೂವಿಂಗ್. ಆ್ಯಂಡ್ ಟ್ರೆಡ್ಮಿಲ್ ಈಸ್ ಸಮಥಿಂಗ್ ಫಾರ್ ಲೇಜಿ ಪೀಪಲ್. ಅಲ್ಲೇ ನಿಂತ್ಕೊಂಡು ವಾಕ್ ಮಾಡ್ತಾ ಇದ್ರೆ ಸ್ಟ್ಯಾಂಪ್ ಮಾಡ್ತಾನೆ ಇರ್ತೀವಿ. ದ ಫೋರ್ಸ್ ವಿಲ್ ರನ್ ಕೂಡ ಮಾಡ್ತಾರೆ ಅದರಲ್ಲಿ. ಅಂದರೆ ರನ್ ಮಾಡಬಾರ್ದು. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಗೋ ಔಟ್ಸೈಡ್ ಆ್ಯಂಡ್ ಡೂ ಇಟ್. ಯಾ ದಟ್ಸ್ ವಾಟ್. ವೆನ್ ಯು ಡೂ ಇಟ್ ಆನ್ ದ ಸೇಮ್ ಪ್ಲೇಸ್ ಯುವರ್ ಪ್ರೆಷರ್ ಕಮ್ಸ್ ಅಪ್ ಟು ದ ನೀ. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಮ ನೀ ಪೇನ್ ಸ್ಟಾರ್ಟ್ ಆಗುತ್ತೆ, ಆ್ಯಂಕಲ್ ಪೇನ್, ಎಲ್ಲರಿಗೂ ಪೇನ್ ಇದೆ. ಯು ಆಸ್ಕ್ ಎನಿಬಡಿ ಯೂಸಿಂಗ್ ಟ್ರೆಡ್ಮಿಲ್ ರೆಗ್ಯುಲರ್ಲಿ, ಜುಂಬಾ ಮಾಡೋರಿಗೆ. ಸಿ ದೇ ಡೋಂಟ್ ಥಿಂಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ವಾಕ್ ಮಾಡಿದಾಗ ಇಟ್ಸ್ ವೆರಿ ಬೆನಿಫಿಷಿಯಲ್. ರನ್ನಿಂಗ್ ಮಾಡುವಾಗ ಯು ಶುಡ್ ವೇರ್ ಎ ವೆರಿ ಗುಡ್ ಶೂಸ್. ಆ್ಯಂಡ್ ಟಾರ್ ರೋಡ್ ಮೇಲೆ ರನ್ ಮಾಡಬಾರ್ದು. ಯು ಶುಡ್ ರನ್ ಆನ್ ದ ಗ್ರೌಂಡ್. ದೇರ್ ಸಮ್ ಬೇಸಿಕ್ ರೂಲ್ಸ್. ಇದನ್ನು ಫಾಲೋ ಮಾಡಿದ್ರೆ ಏನೂ ಆಗಲ್ಲ. ನಿಮ್ಮ ಪ್ರಕಾರ at what age should they start training? Any age. Even if you're 80 years, you can start, according to me. I didn't get to hear such a thing, Raghu, because Age is just a number. About 35, go slow, don't do this, don't do that. If you're, okay, 20 to 30, you can still experiment. Nim prakara, you can say, you were saying any age. Yeah. Example, nam gym alli 60 years old guy is there. He started gymming at 60 years. On 3-4 years alli, he has won multiple medals all over India in powerlifting. So it's mindset aste. Age When is... you say mindset, what is so different in you when compared to the other? Just set a goal and go for the goal. You don't deviate ಆಗಬಾರ್ದು ಅಷ್ಟೇ. ಸಿಂಪಲ್. ನಾನು ಯಾವಾಗೂ ಒಂದು ಗೋಲ್ ಸೆಟ್ ಮಾಡಿಕೊಂಡೆ. ಐ ಡಿಡ್ ಆಲ್ ದಿಸ್ ಅಚೀವ್ಮೆಂಟ್. ಆ್ಯಡ್ ಎ ಗೋಲ್. 300 kg ಸ್ಕ್ವಾಟ್ ಮಾಡಬೇಕು, 300 kg ಡೆಡ್ ಲಿಫ್ಟ್ ಮಾಡಬೇಕು. ಟಿಲ್ ಐ ರೀಚ್ ದೇರ್, ಐ ಡಿಡ್ಂಟ್ ಗಿವ್ ಅಪ್. Talk to me about your diet. Like 300 kg deadlift or squat ಮಾಡೋದಕ್ಕೆ how much? My diet was big when I was competing. ಒಂದು 8,000 to 10,000 ಕ್ಯಾಲರೀಸ್ ತಿಂತಾ ಇದ್ದೆ. ಆಲ್ಮೋಸ್ಟ್ ಕ್ಲೋಸ್ ಟು 2 kg ಆಫ್ ಮಟನ್, 40 ಎಗ್ ವೈಟ್ಸ್, ಆ ಥರ ತಿಂತಾ ಇದ್ದೆ. ನನ್ನ ಡಯಟ್ It's all protein based. ಪ್ರೋಟೀನ್ ಬೇಸ್ಡ್, ವೆಜಿಟೇಬಲ್ಸ್, ಫೈಬರ್. ಐ ಡೋಂಟ್ ಬಿಲೀವ್ ಇನ್ ಸಪ್ಲಿಮೆಂಟ್ಸ್. ಐ ಬಿಲೀವ್ ಇನ್ Taken any supplement? ಐ ಟೇಕ್ ಕಾಂಪಿಟೇಷನ್ ಟೈಮಲ್ಲಿ ರಿಕವರಿಗೆ ಅಂತ ವೇ ಪ್ರೋಟೀನ್ ಮ್ಯಾಕ್ಸಿಮಮ್. ವಿ ಲಿಫ್ಟ್ ಲಾಟ್ ಆಫ್ ವೆಯ್ಟ್, ವಿ ಹ್ಯಾಂಡಲ್ ಲಾಟ್ ಆಫ್ ವೆಯ್ಟ್, ವಿ ನೀಡ್ ಮೋರ್ ಕ್ಯಾಲರೀಸ್. ಮೋರ್ ಕ್ಯಾಲರೀಸ್ ಅಂದಾಗ ವಿ ಕಾಂಟ್ ಈಟ್ ಟನ್ಸ್ ಆಫ್ ಫ್ರೂಟ್ಸ್ ಎವ್ರಿ ಡೇ, ಟನ್ಸ್ ಆಫ್ ವೆಜಿಟೇಬಲ್. ಲೂಸ್ ಮೋಷನ್ ಆಗಿಬಿಡುತ್ತೆ, ಇಲ್ಲ ಸ್ಟಮಕ್ ಅಪ್ಸೆಟ್ ಆಗಿಬಿಡುತ್ತೆ. But what about supplements then? Instead of meat? When I'm eating good food, I don't need supplement. That is my concept. I tell people, ನೀವೇನಾದ್ರು ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅವಾಗ ಸಪ್ಲಿಮೆಂಟ್ ತೊಗೊಳ್ಳಿ. ಮನೇಲಿದ್ದೀರಾ ಒಳ್ಳೆ ಊಟ ಮಾಡಿ. ವೈ ವಾಂಟ್ ಟು ವೇಸ್ಟ್ ಆನ್ ಸಪ್ಲಿಮೆಂಟ್? ಐ ಬಿಲೀವ್ ಇನ್ ರಿಯಲ್ ಫುಡ್. ಜಂಕ್ ಫುಡ್ ತಿನ್ನಲ್ಲ. ಐ ಕುಕ್ ಮೈ ಓನ್ ಫುಡ್. It's actually ನಿಮ್ಮ ಮನೆಯಲ್ಲಿ okay, you do whatever you want. Even my wife is fit, my son is also lifting. ಎಲ್ಲರೂ ಲಿಫ್ಟ್ ಮಾಡ್ತಾರೆ ನಮ್ಮ ಮನೇಲಿ. ಮನೆಯಲ್ಲಿ ಒಬ್ರು ಈ ಥರ ಇದ್ರೆ ಐ ಥಿಂಕ್ ಹೌದು, ನಿಜ. entire family will Correct. get that motivation. Yes. So tell me about your inspiration from this movie called Terminator. Arnold Schwarzenegger ನೋಡಿ, you said you want to be Arnold one day. Yeah, because ಅಲ್ಲಿ ತನಕ ನಾನು ಐ ವಾಸ್ ಎ ಗುಡ್ ಕ್ರಿಕೆಟ್ ಆಡ್ತಾ ಇದ್ದೆ. ಸೊ ಒನ್ ಫೈನ್ ಡೇ ಐ ಸಾ ಹಿಸ್ ಮೂವಿ ಆ್ಯಂಡ್ ದ ಮೊಮೆಂಟ್ ಐ ಸಾ ಐ ಗಾಟ್ ಇನ್ಸ್ಪೈರ್ಡ್.
ಇದ್ರೆ ಈ ಥರ ಇರಬೇಕು ಅಂತ. ಸೊ ದ ಸೇಮ್ ಡೇ ಐ ವೆಂಟ್ ಆ್ಯಂಡ್ ಜಾಯಿನ್ ದ ಜಿಮ್. ಅವತ್ತು ಜಾಯ್ನ್ ಆಗಿರೋದು ಇನ್ನೂ ಬಿಟ್ಟಿಲ್ಲ ನಾನು. ನಿಮಗೆ ಡಿಸ್ಟ್ರಾಕ್ಷನ್ಸ್ ಅಂದರೆ ಈಗಿನ ಕಾಲದವ್ರಿಗೆ ದೇ ವಿಲ್ ಸ್ಟಾರ್ಟ್ January 1st ನೋಡಿ ಜಿಮ್ ವಿಲ್ ಬಿ January 10th ಓಕೆ ದ ಗ್ರಾಫ್ ಇಸ್ ಲಿಟಲ್ ಲೋ 31st ಅಗೇನ್ ಇಟ್ಸ್ ಎ ಡಿಪ್. ಸೊ ವಾಟ್ ಮೇಡ್ ಯು ಲೈಕ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ? You were not distracted with anything. See, for people like this, they don't prioritize the health. ಅವ್ರಿಗೇನು ಇನ್ನೊಂದು 2 monthsಲ್ಲಿ ನಾನು ಫಿಟ್ಟಾಗಿ ಕಾಣಿಸ್ಬೇಕು. They might lose 2-3 kgs. Then again they'll forget. I tell my members like every day ನೀವು ಬ್ರಷ್ ಮಾಡೇ ಮಾಡ್ತೀರಾ. In spite you get up automatically you go and brush. 2 ದಿವಸ ಬಿಟ್ಟರೆ 3 ದಿವಸ ಬಿಟ್ಟರೆ how will you feel? You feel dirty. ಮತ್ತೆ 4th day you'll brush. Same way ಫಿಟ್ನೆಸ್ನ ಪ್ಯಾಷನ್ನಾಗಿ ತೊಗೋಬಾರ್ದು, ಲೈಫ್ ಸ್ಟೈಲಾಗಿ ಮಾಡ್ಕೋಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಡೂ ಇಟ್, ನೋ ಮ್ಯಾಟರ್ ವಾಟ್. ದ ಮೊಮೆಂಟ್ ಯು ಲೀವ್ ಒನ್ ಡೇ ನಿಮ್ಗೆ ಬೇಜಾರಾಗಬೇಕು. ಸೊ ಡೂ ಟಿಲ್ ದಟ್ ಟೈಮ್ ದಟ್ ಯು ಗೆಟ್ ಅಡಿಕ್ಟೆಡ್ ಟು ದಟ್ ಥಿಂಗ್. ಇವನ್ ಒನ್ ಡೇ ಬಿಟ್ಟರು ನಿಮಗೆ ಬೇಜಾರಾಗಬೇಕು. ಇಲ್ಲ ವೆನ್ ಐ ಮೆಟ್ ವಿತ್ ಆಕ್ಸಿಡೆಂಟ್ 3-4 months ಬೆಡ್ ರೆಸ್ಟಲ್ಲಿದ್ದೆ. ಅದು ಬಿಟ್ಟರೆ ಐ ಹ್ಯಾವ್ ನೆವರ್ ಲೆಫ್ಟ್ ವಾಟ್ ಎವರ್ ದ ಸಿಚುವೇಶನ್ ಇಸ್. ಕಮಿಟ್ಮೆಂಟ್ ಹೌದು. ಎಸ್, ಡಿಸಿಪ್ಲಿನ್. ಡೆಡಿಕೇಶನ್ಗಿಂತ ದ ನೆಕ್ಸ್ಟ್ ಅದರ್ ವರ್ಡ್ ಇಸ್ ಡಿಸಿಪ್ಲಿನ್. ಸಮ್ ಟೈಮ್ ಐ ಫೀಲ್ ಬೋರ್ಡ್, ಬೇಜಾರಾಗುತ್ತೆ, ಬಟ್ ಐ ಪುಷ್ ಮೈ ಸೆಲ್ಫ್, ಕಮ್ ಆ್ಯಂಡ್ ಸಿಟ್ ಇನ್ ದ ಜಿಮ್. ಬೇರೆಯವ್ರನ್ನ ನೋಡಿ ಸ್ವಲ್ಪ ಇಂಟ್ರೆಸ್ಟ್ ಬಂದು ಅಗೇನ್ ಐ ಸ್ಟಾರ್ಟ್ ಡೂಯಿಂಗ್ ಇಟ್. ರಘು, ಯು ಹ್ಯಾವ್ ವರ್ಕ್ಡ್ ವಿತ್ ದರ್ಶನ್, ನಮ್ಮ ಡಿ ಬಾಸ್ ಅಂತ ಏನು ಕರೀತಾರೆ. 3 ಸಿನಿಮಾದಲ್ಲಿ ನೀವು ವರ್ಕ್ ಮಾಡಿದ್ದೀರಾ ದರ್ಶನ್ ಜೊತೆಯಲ್ಲಿ. 3 ಸಿನಿಮಾದಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ತು? ಇಲ್ಲ ವಾಸ್ ಇಟ್ ದ ಸೇಮ್ ವರ್ಕಿಂಗ್ ವಿತ್ ಬಾಸ್? ಅವ್ರ ಜೊತೆ ವರ್ಕ್ ಮಾಡುವಾಗ ಒಂದು ಎಕ್ಸ್ಟ್ರಾ ಕಾನ್ಫಿಡೆಂಟ್ ಬಂದ್ಬಿಡುತ್ತೆ. ಸ್ಪೆಷಲಿ ಅವ್ರ ಜೊತೆ ನನ್ನ ಸೀನ್ ಇರುವಾಗ ದರ್ಶನ್ ಸರ್ ಇದ್ದಾರೆ, ನಾವು ಚೆನ್ನಾಗಿ ಮಾಡಬೇಕು ಅಂತ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಅವ್ರ ಜೊತೆ ಮಾಡ್ತಾ ಇದ್ದೀವಲ್ಲ ನಾವು. ವಿ ಡೋಂಟ್ ವಾಂಟ್ ಟು ಡೂ ಎನಿ ಮಿಸ್ಟೇಕ್ ವೆನ್ ವಿ ಆರ್ ಸ್ಟ್ಯಾಂಡಿಂಗ್ ವಿತ್ ಎಮ್. ಅದೊಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ನಮ್ಗೆ, ಚೆನ್ನಾಗಿ ಮಾಡಬೇಕು. ಅವ್ರ ಜೊತೆ ಮಾಡ್ತಾ ಇದ್ದೀವಿ, ವಿ ಆರ್ ಶೇರಿಂಗ್ ಸ್ಕ್ರೀನ್ ವಿತ್ ದರ್ಶನ್ ಸರ್. ಸೊ ನನಗೆ ಅನಿಸಿದ್ದು ಅದೇ. ಸೊ ಎವ್ರಿ ಟೈಮ್ ಐ ವಾಸ್ ಸ್ಟ್ಯಾಂಡಿಂಗ್ ವಿತ್ ಹಿಮ್, ಐ ಹ್ಯಾಡ್ ದಟ್ ರೆಸ್ಪಾನ್ಸಿಬಿಲಿಟಿ. ಐ ವಾಂಟ್ ಟು ಲುಕ್ ಗುಡ್, ಐ ವಾಂಟ್ ಟು ಡೂ ಗುಡ್ ಅಂತ. ಸೊ ಒಂದು ಪರ್ಟಿಕ್ಯುಲರ್ ಮೂವಿಗೆ ಯು ಲಾಸ್ಟ್ ವೇಟ್, ಎಸ್, ಆ್ಯಂಡ್ ದೆನ್ ಯು ಗೇನ್ಡ್ ವೇಟ್. ಹೌ ಈಸಿ ಇಸ್ ಇಟ್? ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಕೆಲವ್ರಿಗೆ ಟು ಥಿಂಕ್ ಅಬೌಟ್ ಲೂಸಿಂಗ್ ವೇಟ್, ಗೇನಿಂಗ್ ವೇಟ್? ಅದ್ರ ಬಗ್ಗೆ ಏನು ಹೇಳಿ? ಏನಿಲ್ಲ, ಆ್ಯಸ್ ಐ ಟೋಲ್ಡ್ ಬಿಫೋರ್, ನಾನು ಯಾವತ್ತೂ ದಪ್ಪ ಆಗೇ ಇಲ್ಲ. ಐ ಆಮ್ ನಾಟ್ ಪುಟ್ ಆನ್ ವೆಯ್ಟ್. ಅದೇ 25 yearsಯಿಂದ ಅದೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಗಾಡಿಯಲ್ಲಿ ಪೈಲ್ವಾನ್ ಆಗಿ ಪೋರ್ಟ್ರೇಟ್ ಮಾಡ್ತಾಯಿದ್ರು. ಸೊ ಐ ಹ್ಯಾಡ್ ಟು ಪುಟ್ ಆನ್ ವೆಯ್ಟ್. ಸೊ ಸ್ವಲ್ಪ ಫುಡ್ಡು ಮತ್ತು ಪ್ರೋಟೀನ್ ಇನ್ಕ್ರೀಸ್ ಮಾಡಿದೆ. ಐ ಪುಟ್ ಆನ್ ಅರೌಂಡ್ 7 to 8 kgs. ಹಂಗೆ ನೆಕ್ಸ್ಟ್ ಕಾಟೇರಲ್ಲಿ ಐ ವಾಂಟೆಡ್ ಟು ಲುಕ್ ಲೀನರ್. ಸೊ ನನ್ನ ಪ್ರೋಟೀನ್ ಇಂಟೇಕ್ ಕಮ್ಮಿ ಮಾಡಿದೆ, ಐ ಗಾಟ್ ಲೀನರ್. ಸೊ ಇಟ್ ವಾಸ್ ಈಸಿ ಫಾರ್ ಮಿ. ಇಟ್ ವೋಂಟ್ ಬಿ ಈಸಿ ಫಾರ್ ಅದರ್ಸ್, ಬಿಕಾಸ್ ನೀವು ವರ್ಷ ಎಲ್ಲ ವರ್ಕೌಟ್ ಮಾಡಿರಲ್ಲ, ಇನ್ 2 monthsಲ್ಲಿ ರೆಡಿ ಆಗಿಬಿಡ್ತೀನಿ ಅಂದರೆ ಆಗಲ್ಲ. ಹೌದು, ಕರೆಕ್ಟ್. ಸೊ ಐ ವಾಸ್ ಆಲ್ ದ ಟೈಮ್ ವರ್ಕಿಂಗ್ ಔಟ್. ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಟು ಗೆಟ್ ರೆಡಿ. ನಾ ಕ್ಯಾರೆಕ್ಟರ್ ಹೆಂಗೆ ಬೇಕೋ ಹಂಗೆ ರೆಡಿ ಆಗೋಕ್ಕೆ ಈಸಿ ಆಯಿತು. ಒಂದು ಕ್ವೆಶನ್ ಕೇಳಬೇಕು ಅಂತ ಅವಾಗಿಂದ ಇದೆ, ನಿಮಗೆ ಕೋಪ ಅನ್ನೋದು ಬರೋದೇ ಇಲ್ವಾ? ಐ ಹ್ಯಾವ್ ಬಿನ್ ಟಾಕಿಂಗ್ ಟು ಯು. ಹೆಂಗೆ ಅಂದರೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆನ್ಸರ್ ಕೊಡ್ತಾ ಇದ್ದೀರಾ. ಸ್ಟ್ರೆಸ್ ಇಲ್ಲ, ಒಂದು ಏನಂತಾರೆ, ದೆರ್ ಇಸ್ ನೋ ಕೈಂಡ್ ಆಫ್ ಜಿಟ್ರಿ ಫೀಲಿಂಗ್ ಇಲ್ಲ, ಆ್ಯಂಡ್ ಕೂಲಾಗಿ ಕಾಮಾಗೇ ಇದ್ದೀರಾ. ಹಾಗೆ ಇರ್ತೀರಾ? ಹಿಂಗೆ ಇರ್ತೀನಿ. ಏನಕ್ಕೆ ಅಂದರೆ ಇದೇ ಕಾನ್ಫಿಡೆಂಟು ಗೇವ್ ಮೀ ದ ಕಾನ್ಫಿಡೆಂಟ್ ಫಸ್ಟ್ ಟೈಮ್ ವೆನ್ ಐ ವಾಸ್ ಫೇಸಿಂಗ್ ದ ಕ್ಯಾಮ್ರಾ. ನನ್ನ ಕಾನ್ಫಿಡೆಂಟ್ ಬಂತು. ಇಷ್ಟು ಏನೂ ಆಗಿಲ್ಲ ನಂಗೆ. ಫಸ್ಟ್ ಶಾಟೇ ನನಗೆ ಇದಾಯಿತು. ಆ ಮೂವಿಗೆ ಫಸ್ಟ್ ಶಾಟೇ ನಂದು. ಓಪನಿಂಗ್ ಶಾಟ್ ವಾಸ್ ಮೈನ್. ಐ ಆಸ್ ದ ಡೈರೆಕ್ಟರ್, ಫಸ್ಟ್ ಶಾಟೇ ನನಗೆ ಕೊಟ್ಬಿಟ್ಟಿದ್ಯಾ, ಬೇಡ ಬೇರೆಯವ್ರಿಗೆ ಏನಾದ್ರು ಮಾಡು ಅಂತ. ಇದೆಲ್ಲ ಮಾಡ್ತೀಯ. ಇಟ್ ವೆಂಟ್ ಆನ್ ವೆರಿ ವೆಲ್. ಅಲ್ಲಿಂದ ಕಾನ್ಫಿಡೆಂಟ್ ಬಿಲ್ಡ್ ಆಗಿರೋದು ಮೇಲೆ ಹೋಗ್ತಾನೆ ಇದೆ, ಅದು ಕೆಳಗಡೆ ಬರಲೇ ಇಲ್ಲ ನಾನು. ಸೊ ಐ ರೆಗ್ಯುಲರ್ಲಿ ಕೀಪ್ ಡೂಯಿಂಗ್ ವಿಡಿಯೋಸ್. ಸೊ ಐ ಟೇಕ್ ವರ್ಕ್ಶಾಪ್ಸ್. ನಾನೊಂದು 10 yearsಯಿಂದ ವರ್ಕ್ಶಾಪ್ ತೊಗೊತಾ ಇದ್ದೀನಿ ಹೆಲ್ತ್ ಬಗ್ಗೆ ಎಲ್ಲ. ಈ ಕಾಮ್ನೆಸ್ ಮತ್ತೆ ಒಂಥರ ಕ್ವೈಟ್ನೆಸ್ ಇದೆಯಲ್ಲ ನಿಮ್ಮಲ್ಲಿ, ಯೋಗ ಕೂಡ ಮಾಡ್ತೀರಾ ಅಂತ ನನಗೆ? ಇಲ್ಲ, ಇಟ್ಸ್ ಆಲ್ ಕಮ್ ಫ್ರಮ್ ಲಿಫ್ಟಿಂಗ್ ಅಷ್ಟೇ. ಎಸ್, ಲಿಫ್ಟಿಂಗ್ ಗಿವ್ಸ್ ಯು ಲಾಟ್ ಆಫ್ ಥಿಂಗ್ಸ್. ಇಟ್ ಗಿವ್ಸ್ ಯು ಎವ್ರಿಥಿಂಗ್ ಇನ್ ಯುವರ್ ಲೈಫ್. ಯು ಲರ್ನ್ ಎವ್ರಿಥಿಂಗ್. ನೀವು ವೆನ್ ಯು ಆರ್ ಫಿಟ್, ಆ ಫಿಟ್ನೆಸ್ಸು ನಿಮ್ಗೆ ಎಲ್ಲ ಪಾರ್ಟಲ್ಲೂ ಇನ್ಕ್ಲೂಡ್ ಆಗುತ್ತೆ. ಪೇಷನ್ಸ್ ಇರ್ಬೋದು, ಡೆಡಿಕೇಶನ್ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು. ಯು ಲರ್ನ್ ಎವ್ರಿಥಿಂಗ್ ಇನ್ ಫಿಟ್ನೆಸ್. ಬಿಕಾಸ್ ವಾಟ್ ವಿ ಸೇ, ನಾವು ಮೆಡಿಟೇಷನ್ ಅಂತ ಏನು ಕರಿತೀವಿ ಯೋಗದಲ್ಲಿ ನಮ್ಮ ಫೀಲ್ಡಲ್ಲಿ, ಅದೇ ನಿಮಗೆ ಲಿಫ್ಟಿಂಗ್ ಮಾಡಿದಾಗ ಅದೇ ಮೈಂಡ್ ಸೆಟ್ಟಲ್ಲಿ
ನಿಮಗೆ ಐ ಥಿಂಕ್ ಯು ವಿಲ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದಟ್ ಕಾಮ್ನೆಸ್ ಇನ್ ದ ಮೈಂಡ್. Yes, because see, when you are lifting 400 kgs on your shoulder, you need lot of focus. ತುಂಬ ಕಾನ್ಸಂಟ್ರೇಷನ್ ಬೇಕು. ಯು ನೀಡ್ ಟು ಕಂಟ್ರೋಲ್ ಯುವರ್ ಮೈಂಡ್, ಯುವರ್ ಬ್ರೀತಿಂಗ್. ಸೊ ಮೋಸ್ಟ್ಲಿ ಇದು ಮಾಡಿನೇ ಐ ಹ್ಯಾವ್ ಗಾಟ್ ದಟ್ ಕಂಟ್ರೋಲ್ ಅಷ್ಟೇ. ಹೌ ಹ್ಯಾವ್ ಯು ಬೀನ್ ಸೋ ಫಿಯರ್ಲೆಸ್? ಒಂದು ವೆಯ್ಟ್ ನೋಡಿದ್ರೆ ಒಂದು ಸ್ವಲ್ಪ ಇಷ್ಟು ವೆಯ್ಟ್ ಇದೆಯಾ ಅಂತ ಅನ್ಸುತ್ತೆ. ಫಿಯರ್ ಇದ್ರೆ ವೆಯ್ಟ್ನ ಲಿಫ್ಟ್ ಕೂಡ ಮಾಡೋಕ್ಕಾಗಲ್ಲ. ಹಂಗಂದ್ರೆ ವಿ ಕಾಂಟ್ ಅಚೀವ್ ದಟ್ ಇದೆ ಅಲ್ವಾ. 400 kg ನಾನು ಮಾಡಬೇಕು ಅಂತ ಲೈಫ್ ಟೈಮ್ ಅಚೀವ್ಮೆಂಟ್ ಇತ್ತು. ಬಟ್ ಐ ಬ್ರೋಕ್ ಮೈ ಲೆಗ್ ಕಂಪ್ಲೀಟ್ಲಿ 430 kgs ಅಲ್ಲಿ ಇಲ್ಲೇ ಆಕ್ಸಿಡೆಂಟ್ ಆಯಿತು. ಸೊ ಇಲ್ಲ, ಎಂಟೈರ್ ಕ್ವಾಡ್ ಮಸಲ್ ಟೇರ್ಡ್. ಸೊ ವೆನ್ ಐ ವೆಂಟ್ ಟು ದ ಡಾಕ್ಟರ್, ಈ ಟೋಲ್ಡ್ 10 years ವೀಲ್ ಚೇರಲ್ಲಿ ಇರಬೇಕು ಅಂತ. ಸೊ ಇನ್ 3 months ಐ ಗಾಟ್ ರೆಡಿ. ಐ ಕೇಮ್ ಟು ದ ಜಿಮ್, ಐ ಸ್ಟಾರ್ಟೆಡ್ ವರ್ಕೌಟ್. ನಾನೇ ನನ್ನ ರಿಯಾಬ್ ಮಾಡಿಕೊಂಡೆ. ಐ ಡಿಂಟ್ ಗೋ ಫಾರ್ ಕನ್ಸಲ್ಟೇಷನ್, ಎಲ್ಲೂ ಹೋಗಿಲ್ಲ. ಬಿಕಾಸ್ ದ ಡೇ ಡಾಕ್ಟರ್ ಹಿಂಗೆ ಹೇಳಿದ್ರು ಅಂತ ನನಗೆ ಅವ್ರು ಸಖತ್ ಕೋಪ ಬಂದ್ಬಿಡುತ್ತೆ. ನನಗೆ ಇಷ್ಟ ಇರಲಿಲ್ಲ. ನಾನು ಮಾಡಿ ತೋರಿಸ್ತೀನಿ ಅಂತ ಅಗೇನ್ ಐ ಗಾಟ್ ರೆಡಿ. ಇವಾಗ ಮತ್ತೆ ಲಿಫ್ಟ್ ಮಾಡ್ತಾ ಇದ್ದೀನಿ. ನಾನು ಅವತ್ತೇನಾದ್ರು ಅವ್ರ ಮಾತು ಕೇಳಿ ನಾನು ಲಿಫ್ಟ್ ಮಾಡ್ತಾ ಇರಲಿಲ್ಲ ಅಂದರೆ ಇವತ್ತು ನಿಮ್ಮ ಮುಂದೆ ಇಲ್ಲಿ ಕುತ್ಕೊತಾ ಇರಲಿಲ್ಲ. ಆ್ಯಂಡ್ ದಿಸ್ ವಾಸ್ ಬಿಫೋರ್ ದ ಮೂವಿ ಥಿಂಗ್ ಸ್ಟಾರ್ಟೆಡ್. ಫುಲ್ ಎಂಟೈರ್ ರೈಟ್ ಲೆಗ್ ಆಚೆ ಬಂದ್ಬಿಟ್ಟಿತ್ತು. ಐ ಥಿಂಕ್ ನೀವೇನು ಹೇಳ್ತೀರಾ, ಫಿಯರ್ಲೆಸ್ ಆ್ಯಟಿಟ್ಯೂಡ್ ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಮಾಡೋ ವೆಯ್ಟ್ ಲಿಫ್ಟಿಂಗಲ್ಲಿ ಎಷ್ಟು ಡೆಡಿಕೇಶನ್ ಇದ್ರೂ ಕೂಡ ಫಿಯರ್ ಇದ್ದರೆ ಲಿಫ್ಟ್ ಮಾಡೋಕ್ಕಾಗಲ್ಲ. ಇಲ್ಲ, ಆಗಲ್ಲ. ನೀವು ಫಿಯರ್ ಇದ್ರೆ ಏನೂ ಮಾಡೋಕ್ಕೆ ಆಗಲ್ಲ. ಅದು 1% ಹೆಸಿಟೇಷನ್ನು ಇರಬಾರ್ದು ನಿಮಗೆ. ನನಗೆ ಆಗಲ್ಲ ಅಂತ, ಮಾಡ್ತೀನಿ ಅಂತಲೇ ಹೋಗ್ಬೇಕು. ಐ ಥಿಂಕ್ ಅದೇ ಮೈಂಡ್ ಸೆಟ್ಟಲ್ಲಿ ನೀವು ಸೆಲ್ಫ್ ಡೌಟ್ ಏನು ಇಟ್ಕೊಳ್ದೆ ಆ್ಯಕ್ಟಿಂಗ್ ಕೂಡ ಹಾಗೆ. ಹೌದು, ನಾನು ಎಂಥ ಕ್ಯಾರೆಕ್ಟ್ರ್ ಬಂದರೆ ನಾನು ಮಾಡ್ತೀನಿ ಅಂತಲೇ ಮಾಡಿದೆ. ಐ ನೆವರ್ ಡೌಟ್ ಮೈ ಸೆಲ್ಫ್, ಮೈ ಎಬಿಲಿಟೀಸ್. ಪ್ರಿಪ್ರೇಷನ್ ಮಾಡಿದ್ರೆ ಆ್ಯಕ್ಟಿಂಗಿಗೆ? ಇಲ್ಲ, ಐ ನೆವರ್ ವೆಂಟ್ ಟು ಎನಿ ಕ್ಲಾಸಸ್, ಯಾವುದಕ್ಕೂ ಡೈರೆಕ್ಟ್. ಫ್ಯೂಚರ್ ಪ್ರಾಜೆಕ್ಟ್ಸ್ ಅದೇ ಈಗ ರಿಷಭ ನಡೀತಾ ಇದೆ, ಮುದೋಳ್ ಬರುತ್ತೆ, KD ಬರುತ್ತೆ. ಸೊ ಇವಾಗ ಹೈದ್ರಾಬಾದು ಮತ್ತು ಚೆನ್ನೈಯಲ್ಲಿ ಆಡಿಷನ್ಸ್ ಕೊಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಐ ಆಮ್ ವೇಟಿಂಗ್. ಅದೇ ರಿಷಭ ಮೂವಿ. ಹಾಂ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಆ ಕ್ಯಾರೆಕ್ಟರು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಥರ ಒಂದು ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದಾರೆ. 5 hours ಮೇಕಪ್. ಸೊ ವಿ ಹ್ಯಾವ್ ಟು ಸಿಟ್ ಫಾರ್ 5 years ಕಂಟಿನ್ಯೂಸ್. ಅದು 15 days ಮಾಡೋದು. ಓಲ್ ನೈಟ್ ಶೂಟಿಂಗ್ ಇರ್ತಾಯಿತ್ತು. ಐ ಕಾಂಟ್ ಈಟ್ ಫುಡ್, ಬರೀ ಲಿಕ್ವಿಡ್ ಫುಡ್ ತೊಗೋಬೇಕಾಗಿತ್ತು. ಸೊ ವೆರಿ ಚಾಲೆಂಜಿಂಗ್ ಇಟ್ ವಾಸ್. ಬಟ್ ಈಗ ನೀವು ಆ್ಯಕ್ಟಿಂಗಲ್ಲಿ ಇಷ್ಟೊಂದು ದೂರ ಇರಬೇಕಾಗುತ್ತೆ, ಸುಮಾರು ದಿನಗಳು ವರ್ಕೌಟ್ ಮಿಸ್ ಆಗುತ್ತೆ. ಆವಾಗ ಹೇಗೆ ಕಾಂಪನ್ಸೇಟ್ ಮಾಡಿ? ಇಲ್ಲ, ವರ್ಕೌಟ್ ಮಾಡಿದೆ. ವೆನ್ ಐ ವಾಸ್ ಇನ್ ಮೈಸೂರು ಆಲ್ಸೋ ಐ ಡಿಡ್ ಎವ್ರಿ ಡೇ. ನಂಗೆ ನಿದ್ದೆ ಇಲ್ಲ ಅಂದ್ರೆ ಐ ವೆಂಟ್ ಟು ದ ಜಿಮ್, ಐ ಫಿನಿಶ್ ಮೈ ವರ್ಕೌಟ್, ಐ ವೆಂಟ್ ಟು ದ ಸೆಟ್. There is no break. No break. I think it was fantastic talking to you, Raghu. Thank you so much. Thank you so much for giving me the interview. Thank you.